ನಮಸ್ಕಾರ ಬಂಧುಗಳೇ, ನಾವು ಇವತ್ತು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕು ಮೇಲ್ಕೋಟೆ ಎಂಬ ಒಂದು ಐತಿಹಾಸಿಕ ಸ್ಥಳಕ್ಕೆ ಬಂದಿದ್ದೇವೆ. ಬಂಧುಗಳೇ, ಮೇಲುಕೋಟೆ ಎಂದ ತಕ್ಷಣ ನಮಗೆ ನೆನಪಾಗುವುದು ಚೆಲುವನಾರಾಯಣ ಸ್ವಾಮಿ, ಯೋಗ ನರಸಿಂಹಸ್ವಾಮಿ ದೇವಸ್ಥಾನಗಳು. ಇವುಗಳನ್ನು ಹೊರತುಪಡಿಸಿ ಇನ್ನೂ ಕೆಲವು ಪ್ರಸಿದ್ಧವಾದಂತಹ ಸ್ಥಳಗಳಿವೆ. ಬನ್ನಿ ನೋಡೋಣ. ಚೆಲುವ ನಾರಾಯಣ ಸ್ವಾಮಿ ದೇವಾಲಯದ ದಕ್ಷಿಣ ಭಾಗದಲ್ಲಿ ಊರಿನ ಸಾಂಪ್ರದಾಯಿಕ ಹೆಬ್ಬಾಗಿಲು ಎಂದು ಕರೆಯುವ ರಾಯಗೋಪುರ ಅಥವಾ ಗೋಪಾಲರಾಯನ ಹೆಬ್ಬಾಗಿಲು ಮಹತ್ವದ ಕಟ್ಟಡವಾಗಿದೆ. ಅಪೂರ್ಣವಾದ 4 ಎತ್ತರದ ಕಲ್ಲು ಕಂಬಗಳನ್ನು ತಾಂತ್ರಿಕ ಜಾಣ್ಮೆಯಿಂದ ನಿಲ್ಲಿಸಲಾಗಿದೆ. ಕಂಬಗಳ ಮೇಲಿರುವ ಸುಂದರ ಲತಂಗಿಯರ ಕೆತ್ತನೆ ಹಾಗೂ ದ್ವಾರದ ಬದಿಯ ಕಲ್ಲುಗಳ ಮೇಲೆ ಮೂಡಿರುವ ಶಿಲ್ಪಗಳು ಆಕರ್ಷಣೀಯವಾಗಿದೆ. ಈ ಹೆಬ್ಬಾಗಿಲನ್ನು ವಿಜಯನಗರದ ಪ್ರತಿನಿಧಿ ಶ್ರೀರಂಗರಾಯನ ಎರಡನೆಯ ಮಗ ರಾಮದೇವರಾಯನ ದಳಪತಿ ಗೋಪಾಲರಾಯನು ಕ್ರಿಸ್ತಶಕ 16ನೇ ಶತಮಾನದಲ್ಲಿ ನಿರ್ಮಿಸಿದನೆಂದು ತಿಳಿದು ಬರುತ್ತದೆ. ಈ ರಾಯಗೋಪುರ ಪೂರ್ಣಗೊಂಡಿದ್ದರೆ ಇದೊಂದು ಬೃಹತ್ ಪ್ರವೇಶ ದ್ವಾರವುಳ್ಳ ಗೋಪುರವಾಗುತ್ತಿದ್ದುದರಲ್ಲಿ ಸಂದೇಹವಿಲ್ಲ. ಬಂಧುಗಳೇ, ಇದರ ಇತಿಹಾಸವನ್ನು ತಿಳಿಯುವುದಾದರೆ ಒಂದು ನಿಖರವಾದ ಮಾಹಿತಿ ಇಲ್ಲ. ಇದನ್ನು ಗೋಪಾಲರಾಯ ಪ್ರವೇಶ ದ್ವಾರ ಎಂದು ಸಹ ಕರೆಯುತ್ತಾರೆ. ಇದು ಬೆಟ್ಟದ ಅಪೂರ್ಣ ರಚನೆಯಾಗಿದೆ. ಬಂಧುಗಳೇ, ರಾಯಗೋಪುರದ ಅಪೂರ್ಣತೆಯ ಹಿಂದೆ ಹಲವು ಕಥೆಗಳಿವೆ. ಅದರಲ್ಲಿ ಸ್ಥಳೀಯರು ಹೇಳುವ ಪ್ರಕಾರ ಈ ರಾಯಗೋಪುರವನ್ನು ಒಂದೇ ರಾತ್ರಿಯಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ. ಅಂದಿನ ಹೊಯ್ಸಳ ರಾಜರಾದ ವಿಷ್ಣುವರ್ಧನ ಅಥವಾ ಬಿಟ್ಟಿದೇವನ ಆಸ್ಥಾನದಲ್ಲಿ ಒಬ್ಬ ಶಿಲ್ಪಿ ರಾಯಗೋಪುರವನ್ನು ಒಂದೇ ರಾತ್ರಿಯಲ್ಲಿ ನಿರ್ಮಿಸುವ ಸವಾಲನ್ನು ಸ್ವೀಕರಿಸಿ ಗೋಪುರವನ್ನು ಕಟ್ಟಲು ಶುರು ಮಾಡುತ್ತಾನೆ. ಶಿಲ್ಪಿ ಅರ್ಧ ರಾತ್ರಿಯಲ್ಲಿ ಅರ್ಧ ಗೋಪುರವನ್ನು ಕಟ್ಟಿರುತ್ತಾನೆ. ಆಗ ಅವರ ವೈರಿಗಳು, ಅಂದರೆ ಅವನಿಗೆ ಆಗದ ಇದ್ದಂತಹ ಕೆಲವು ಶಿಲ್ಪಿಗಳು ಒಂದು ಕೋಳಿಯನ್ನು ತಂದು ಕೂಗಿಸುತ್ತಾರೆ. ಆಗ ಬೆಳಕಾಯಿತು ಎಂದು ಅಷ್ಟಕ್ಕೆ ಕೆಲಸವನ್ನು ನಿಲ್ಲಿಸುತ್ತಾರೆ. ಹೀಗಾಗಿ ಗೋಪುರವು ಅರ್ಧಕ್ಕೆ ಉಳಿದುಕೊಂಡಿದೆ ಎಂಬುದು ಇಲ್ಲಿನ ಸ್ಥಳೀಕರು ಹೇಳುತ್ತಾರೆ. ಮತ್ತೊಂದು ಮೂಲದ ಪ್ರಕಾರ ಇಲ್ಲಿನ ಸ್ಥಳೀಕರು ಏನು ಹೇಳುತ್ತಾರೆ, ಬನ್ನಿ ಕೇಳೋಣ ವೀಕ್ಷಕರೇ. ರಾಯ ಕಟ್ಟಿಸಿದ ರಾಯ ಗೋಪುರ ಆಯ್ತಾ. ಚೋಳರ ಕಾಲದಲ್ಲಿ ಯದುರಾಯ ಕಟ್ಟಕ್ಕೆ ಇಲ್ಲಿಗೆ ಬರುವಾಗ ಚೆಲುವನಾರಾಯಣ ಸ್ವಾಮಿಯವರು ಆಲಿವ್ ಇಲ್ಲಿದ್ದರಂತೆ. ದೇವಮಾನ್ಯರು, ಅವರು ದೇವಮಾನ್ಯರು, ಇವರು ದೇವಮಾನ್ಯರು. ಅವಾಗ ಇದ್ದಾಗ ಬಂದು ಅವ್ರನ್ನ ಕೇಳ್ದಂಗೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ಕಟ್ಟಬೇಕು ಅಂತವ. ಅವ್ರು ಏನು ಹೇಳ್ಬಿಟ್ಟು, ಬೇಡವಪ್ಪ, ಏನು ಇರವೇ ಸಾಕು ದೇವಸ್ಥಾನ, ಏನು ಕಟ್ಟಬೇಡ, ಹೋಗು ಅಂತ ಹೇಳ್ದಂಗೆ. ಆದರೂ ಅವನೇನು ಮಾಡ್ದ, ಇಲ್ಲ ಸ್ವಾಮಿ ನನಗೆ ಕಟ್ಟಬೇಕು ಅಂತ ಮನಸ್ಸು, ಅದೇ ನನಗೆ ಒಂದು ರಾತ್ರಿ ಟೈಮ್ ಕೊಡಿ ಅಂತ ಕೇಳ್ದಂಗೆ. ಹೋಗಿ ಆಯಿತು. ಅವ್ರು ಏನಂದ್ರು, ಇದೇನು ಬೇಡ ಅಂದರು, ಇವನು ಹಿಂಸೆ ಕೊಡ್ತಾನಲ್ಲ ಅಂದ್ಬಿಟ್ಟು, ಆಯ್ತು ಹೋಗಪ್ಪ ಕಟ್ಕೊ, ಇಲ್ಲಿ ಏನು ಕಟ್ಟನು ಅನ್ನೋ ಒಂದು ಇದ್ರ ಮೇಲೆ ಆಯ್ತು ಹೋಗಿ ಕಟ್ಕೊ ಅಂತಾರಂತೆ. ಆಗಿನ ಕಾಲದಲ್ಲಿ ಇಲ್ಲಿ ಅವ್ರು ಹೇಳೋದು, ಹಳುಬರು ಒಂದು ರಾತ್ರಿ ಸಾಯಂಕಾಲ 8 ಗಂಟೆಗೋ 7 ಗಂಟೆ ಸ್ಟಾರ್ಟ್ ಮಾಡಿದ್ರು, 10 ದಿನ 2 ಗಂಟೆ ಹೊತ್ತಿಗೆ ಇಷ್ಟೆಲ್ಲ ಕಟ್ಬಿಟ್ರಂತೆ. ಇನ್ನು 2 ಗಂಟೆಗೆ ಇಷ್ಟೆಲ್ಲ ಕಟ್ತಾ ಇದ್ದಾರಂತೆ. ಚೆಲುವನಾರಾಯಣರು ಎಲ್ಲ ಒಂದು ಕಡೆ ಕೂತ್ಕೊಂಡು ನೋಡಿದ್ರು, ಇಷ್ಟು ಬಿರ್ನ ಇಷ್ಟು ಕಟ್ಟಿದ್ರಲ್ಲ, ಇನ್ನು ಬೆಳಕರಿಯೇ ತಗೊಬಿಟ್ರೆ ಇನ್ನೆಷ್ಟು ಕಟ್ತಾರೆ ಅಂದ್ಬಿಟ್ಟು ಅವರೇ ಕೋಳಿಯಾಗಿ ಹೋಗ್ಬಿಟ್ರು. ಅವಾಗ ಅವ್ರು ಏನು ಮಾಡಿದ್ರು, ಬೆಳಕಾಗೋಯ್ತು ಅಂದ್ಬಿಟ್ಟು ಕೈ ಬಿಟ್ರು ಅಂತ ಹಿರಿಯರು ಹೇಳೋದು ಆಯಿತಾ. ಆಮೇಲೆ ಅಲ್ಲಿಂದ ಏನಾದ್ರು ಹೋಗಿ ಕೈ ಬಿಟ್ಬಿಟ್ರು. ಅವರು ಹೋಯ್ತಾ ಬೆಳಕು ಕರೀಲೇ ಇಲ್ವಂತೆ. ಏನು ಬೆಳಕು ಕರೀಲೇ ಇಲ್ಲ ಅಂದ್ಬಿಟ್ಟು ಕೆರೆ ತಣ್ಣೂರು, ಕೇಳಿದ್ದಾರೆ ಹೆಸರು? ಕೇಳಿದ್ದೀವಿ. ತಣ್ಣೂರು ಕೆರೆ, ಅಲ್ಲಿ 2 ದೇವಸ್ಥಾನನ ಕಟ್ಟಿ ಮುಗಿಸ್ಬಿಟ್ರಂತೆ ಬೆಳಕು ಕರಿಯೋದು. ನಂಬಿ ನಾರಾಯಣ ದೇವಸ್ಥಾನ ಬೆಳಕು ಕರಿಯೋದಕ್ಕೆ ಕಟ್ಟಿ ಮುಗಿಸ್ಬಿಟ್ರಂತೆ. ಅವಾಗ ಅವ್ರು ಅನಿಸ್ಕೋಗಿ ಇವ್ರು ಹೇಳಿದ್ರಂತೆ, ಯಾರು ಚೆಲುವನಾರಾಯಣ, ನಾನೇ ಕೋಳಿ ಹಾಕಿ ಹೋಗಿದ್ದು ಅಂದ್ಬಿಟ್ಟು. ಇಷ್ಟು ನೋಡಪ್ಪ. ವೀಕ್ಷಕರೇ, ಇದು ಇತಿಹಾಸ ಪ್ರಸಿದ್ಧವಾದ ರಾಯಗೋಪುರದ ಒಂದು ಇತಿಹಾಸವಾಗಿದೆ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು ವೀಕ್ಷಕರೇ.